ಇನ್ನು ಕಾರ್ಯಕರ್ತರಿಗೆ ರಾಜಕೀಯ ಪಾಠವನ್ನ ಮಾಡಿದ ಸಿದ್ದರಾಮಯ್ಯ, ರಾಜಕೀಯ ಅನ್ನೋದು ಗಣಿತ ಅಲ್ಲ, ಕೆಮಿಸ್ಟ್ರಿ. 2+2 4 ಆಗಲ್ಲ, 2+2 ಎಷ್ಟು ಬೇಕಾದರೂ ಆಗ್ಬೋದು ಅಂತ ಕಾರ್ಯಕರ್ತರಿಗೆ ಗಣಿತದ ಪಾಠವನ್ನ ಸಿದ್ದರಾಮಯ್ಯ ಮೆಸ್ಟ್ರು ಮಾಡಿದ್ದಾರೆ. ರಾಜಕೀಯ ಅನ್ನೋದು ಗಣಿತ ಅಲ್ಲ, ಕೆಮಿಸ್ಟ್ರಿ ಅಂತ ಅಲ್ಲಿ ಪಾಠ ಮಾಡಿರೋದು. ಇಲ್ಲಿ 2+2 4 ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. 2+2 ಎಷ್ಟು ಬೇಕಾದರೂ ಆಗ್ಬೋದು, ಇದು ರಾಜಕೀಯ ಅಂತ ಅಲ್ಲಿ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ರಾಜಕೀಯದಲ್ಲಿ ಯಾರೂ ಕೂಡ ಪರ್ಮನೆಂಟ್ ಸ್ನೇಹಿತರು ಅಲ್ಲ, ಯಾರೂ ಕೂಡ ಪರ್ಮನೆಂಟ್ ದುಶ್ಮನ್ಗಳು ಅಲ್ಲ ಅನ್ನೋ ರೀತಿಯಾಗಿ ಹೇಳಿದ್ದಾರೆ. ಅದರಂತೆ ಪರ್ಮನೆಂಟ್ ವೈರಿಗಳಲ್ಲ ಅನ್ನೋದು ಅವ್ರು ಹೇಳಿರೋದು. ಯಾಕಂದ್ರೆ ಇಲ್ಲಿ ಸ್ನೇಹ, ಅದೇ ರೀತಿಯಾಗಿ ಗೆಳೆತನ ಅನ್ನೋದು, ದ್ವೇಷ ಅನ್ನೋದೆಲ್ಲ ಇದ್ದೇ ಇರುತ್ತೆ. ಕಾರ್ಯಕರ್ತರಿಗೆ ಈ ರೀತಿಯಾಗಿ ರಾಜಕೀಯ ಪಾಠವನ್ನ ಮಾಡಿದ್ರು. ಇನ್ನು ನಾನು ಬರ್ತೀನಿ ನೀನು ಬಾ ಅಂತ GTDಗೆ ಹೇಳಿದ್ದೆ. ಕಾರ್ಯಕರ್ತರಲ್ಲಿ ಗೊಂದಲ ನಿವಾರಣೆ ಮಾಡೋಣ ಅಂತ ನಾನು ಕೂಡ ಹೇಳಿದ್ದೆ. ನಾನು ಬರ್ತಾ ಇದ್ದೀನಿ, ನೀನು ಕೂಡ ಬಾ ಅಂತ ಹೇಳಿ GT ದೇವೇಗೌಡರು ಈ ಹಿಂದೆ ಕೂಡ JDS ನಲ್ಲಿ ಇರಬೇಕಾದ್ರೂ ಕೂಡ GT ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಒಳ್ಳೆ ಸ್ನೇಹಿತರೆ. ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ನಿವಾರಣೆ ಮಾಡೋಣ ಅಂತ ಕೂಡ ಹೇಳಿದ್ದೆ. ಮೈಸೂರಿನಲ್ಲಿ ಮಾಜಿ CM ಸಿದ್ದರಾಮಯ್ಯನವರ ಹೇಳಿಕೆ. ಹಾಗಾಗಿ ನಾವೆಲ್ಲ ಒಟ್ಟಾಗಿರೋದು ಒಂದು ಮೈತ್ರಿ ಧರ್ಮದ ಪರಿಪಾಲನೆ ಜೊತೆಗೆ ದೇಶವನ್ನು ಉಳಿಸೋದಕ್ಕೆ. ನಾವಿಬ್ರು ಜೊತೆಯಲ್ಲಿ ಹೋದ್ರೆ ಗೊಂದಲ ನಿವಾರಣೆ ಆಗುತ್ತೆ ಅನ್ನೋದು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಮೈಸೂರಿನಲ್ಲಿ ಮಾಜಿ CM ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿರೋದು. ಹಾಗಾಗಿ GTD ಜೊತೆ ಒಂದು ಶೀತಲ ಸಮರ ಏನಿತ್ತು ಅದು ಈಗ ಅಂತ್ಯ ಕಂಡಿದೆ ಅಂತ ಹೇಳ್ಬೋದು. ನಾನು ಬರ್ತೀನಿ ನೀನು ಬಾ ಅಂತ ಹೇಳಿದ್ದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಕಾರ್ಯಕರ್ತರಿಗೆ ಗಣಿತ ಪಾಠ ಹೇಗ್ ಮಾಡಿದ್ರು, GTD ವಿಚಾರವಾಗಿ ಏನ್ ಹೇಳಿದ್ರು, ಬನ್ನಿ ನೋಡೋಣ. ಹಾಗಂತೇಳಿ ನಾವು ಪರ್ಮನೆಂಟ್ ವೈರಿಗಳಲ್ಲ. ರಾಜಕೀಯದಲ್ಲಿ ಯಾವಾಗಲೂ ತಿಳ್ಕೊಳ್ಳಿ, 2+2 is not 4. 2+2 4 ಅಲ್ಲ. ರಾಜಕೀಯ ಮ್ಯಾಥಮೆಟಿಕ್ಸ್ ಅಲ್ಲ, ರಾಜಕೀಯ ಕೆಮಿಸ್ಟ್ರಿ. ಈ ತಿಳ್ಕೋಬೇಕು, ಮೂಲಭೂತವಾದಂತ ಪ್ರಶ್ನೆ ಇದೆ. ಪಾಲಿಟಿಕ್ಸ್ ಆಲ್ವೇಸ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್, ಇಟ್ ಇಸ್ ಎ ಕೆಮಿಸ್ಟ್ರಿ. 3 ಆಗ್ಬೋದು, 4 ಆಗ್ಬೋದು, 5 ಆಗ್ಬೋದು, 7 ಆಗ್ಬೋದು. ದಟ್ ಇಸ್ ವೈ ಅರ್ಥಮೆಟಿಕ್ ಅಲ್ಲ ಅದು. ಅದಕ್ಕೆ ಒಂದು ಮಾತು ಹೇಳ್ತಾರೆ ರಾಜಕೀಯದಲ್ಲಿ, ಯಾರು ಪರ್ಮನೆಂಟ್ ವೈರಿನೂ ಇರೋದಿಲ್ಲ ರಾಜಕೀಯದಲ್ಲಿ, ಯಾರು ಪರ್ಮನೆಂಟ್ ಸ್ನೇಹಿತರು ಇರಲ್ಲ. ಯಾರು ಶಾಶ್ವತವಾಗಿ ವೈರಿಗಳು ಇರಲ್ಲ, ಶಾಶ್ವತವಾಗಿ ಸ್ನೇಹಿತರು ಇರಲ್ಲ ಪಾಲಿಟಿಕ್ಸ್. ಇದನ್ನ ನೀವೆಲ್ಲ ತಿಳ್ಕೋಬೇಕು, ಕಾರ್ಯಕರ್ತರೆಲ್ಲ ತಿಳ್ಕೋಬೇಕು. ನರೇಂದ್ರ ಮೋದಿ ಅವರಿದ್ದಾರಲ್ಲ, 5 ವರ್ಷ ನಾನು ಬರ್ತೀನಿ ನೀನು ಬಾ. ಒಂದು 4 ಕಡೆಗಳಲ್ಲಿ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಭೆ ಮಾಡೋಣ, ಕಾರ್ಯಕರ್ತರಲ್ಲಿ ಗೊಂದಲ ನಿವಾರಣೆ ಮಾಡೋಣ. ಗೊಂದಲ ನಿವಾರಣೆ ಆಗ್ಬೇಕಾದ್ರೆ ನಾವಿಬ್ರು ಜೊತೆಲೇ ಹೋದ್ರೆ ಬಹುತೇಕವಾಗಿ ಗೊಂದಲ ನಿವಾರಣೆ ಆಗ್ತದೆ. ಇಲ್ಲೇ ಹೋದ್ರೆ ಗೊಂದಲ ಹಂಗೆ ಹುಡುಕತ್ತದೆ. ನಾನು GT ದೇವೇಗೌಡರು ಬೆಂಗಳೂರಿನಲ್ಲಿ ಸುಮಾರು 1.5-2 ಗಂಟೆಗಳ ಕಾಲ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರು. ನಾವೆಲ್ಲ ರಾಹುಲ್ ಗಾಂಧಿ ಅವರು, ದೇವೇಗೌಡರು, ದಿನೇಶ್ ಗುಂಡೂರಾವ್ ಅವರು, ಕುಮಾರಸ್ವಾಮಿ, ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ, DK ಶಿವಕುಮಾರ್ ನಾವೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಈಗ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದೀವಿ. ಚುನಾವಣೆಯಲ್ಲಿ ಬೇರೆ ಬೇರೆ ಹೋದ್ರೆ ಚೆನ್ನಾಗಿ ಕಾಣಿಸಲ್ಲ. ನಾವು ಬೇರೆ, ನೀವು ಬೇರೆ ಹೋದ್ರೆ ಬಿಜೆಪಿನ ಪೂರ್ಣ ಸೋಲ್ಸಕ್ಕಾಗಲ್ಲ. ನಾವಿಬ್ರು ಒಟ್ಟಾಗಿ ಹೋಗೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ. ನಮ್ಗೆ ಇಲ್ಲಿವರೆಗೆ ಏನೇನು ಭಿನ್ನಾಭಿಪ್ರಾಯಗಳಿದ್ದಾವೆಲ್ಲ ಬಿಟ್ಕೊಳ್ಳೋಣಪ್ಪ. ಯಾಕೆ ಬಿಡಬೇಕಾಗಿದೆ ಅಂತಂದ್ರೆ ಬಿಜೆಪಿ ಸೋಲಿಸ್ಬೇಕು, ಕೋಮುವಾದಿ ಪಕ್ಷ ಇದೆ. ಅದಕ್ಕೋಸ್ಕರ ಏನೆಲ್ಲ ಭಿನ್ನಾಭಿಪ್ರಾಯಗಳಿರಲಿ, ಈ ಸರ್ಕಾರನೇ ಮಾಡ್ತಾ ಇದ್ದೀವಿ. ಭಿನ್ನಾಭಿಪ್ರಾಯಗಳು ಬಿಟ್ಕೊಳ್ಳೋಣ, ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ಮೇಲೆ ನಾವೆಲ್ಲ ಈಗ ಸೀಟ್ ಹಂಚಿಕೆ ಮಾಡ್ತೀವಿ. 21 ಕಡೆ ನಾವು ನಿಂತಿದ್ದೀವಿ, 7 ಕಡೆ JDS ನವರು ನಿಂತಿದ್ದಾರೆ.
ನನಗೆ ಕೆಲವರು ಕೇಳಿದ್ರು, ನೀವು ಒಟ್ಟಾಗ್ಬಿಟ್ಟಿದ್ದೀರಿ, ನಮಗೆ ಒಳ್ಳೆ ಕಷ್ಟ ಆಗ್ಬಿಟ್ಟದೆ ಇಲ್ಲಿ ಅಂತ. ಮರೆ ನಾವೇ ಒಟ್ಟಾಗಿದ್ದೀವಿ. ದೇವೇಗೌಡ ನಾವು ಎಷ್ಟು ಹೋರಾಟ ಮಾಡಿದ್ದೀವಿ, ಕುಮಾರಸ್ವಾಮಿ ನಾವು ಎಷ್ಟು ಬೇರೆ ಬೇರೆ ಹೋರಾಟ ಮಾಡಿದ್ರು. ಈಗ ಈ ದೇಶ ಉಳಿಸ್ಲಿಕ್ಕೋಸ್ಕರವಾಗಿ ಒಂದಾಗಿದ್ದೀವಪ್ಪ, ಅದಕ್ಕೋಸ್ಕರ ನೀವು ಒಂದಾಗ. ದೇಶ ಉಳಿದಿರ್ತಾನೆ ನಾವು ಉಳಿಯೋದು. ಮೊದಲು ದೇಶ, ಆಮೇಲೆ ಪಕ್ಷ, ಆಮೇಲೆ ವ್ಯಕ್ತಿ.